ನಮಸ್ಕಾರ ಸ್ನೇಹಿತರೆ. ಭಾರತ ಜಿಂಬಾಬ್ವೆ ವಿರುದ್ಧ ಅದ್ಭುತವಾಗಿ ಆಡಿ ಈಗ ಸೆಮಿಫೈನಲ್ ಹಂತಕ್ಕೆ ಜೀವಂತವಾಗಿದೆ. ಸಂಜು ಸ್ಯಾಮ್ಸನ್ ಆರಂಭಿಕವಾಗಿ 24 ರನ್ ಹೊಡೆದಿದ್ದರು. ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂದ ಈ ಸೀಸನ್ ICC ಮೆನ್ಸ್ T20 ವರ್ಲ್ಡ್ ಕಪ್ 2026ರ ಮೊದಲ ಅರ್ಧಶತಕ ಬಂದಿದೆ. 55 ರನ್ನನ್ನು ಬಾರಿಸಿದರು. ಅದಾದಮೇಲೆ ತಿಲಕ್ ವರ್ಮಾ 38 ರನ್ನನ್ನು ಮಾಡಿದರೆ ನಾಯಕ ಸೂರ್ಯಕುಮಾರ್ ಯಾದವ್ 33 ರನ್ನನ್ನು ಮಾಡಿರುತ್ತಾರೆ. ಹಾರ್ದಿಕ್ ಪಾಂಡ್ಯ ಅರ್ಧಶತಕದ ಗಡಿಯನ್ನು ದಾಟಿರುತ್ತಾರೆ, 50 ರನ್ನನ್ನು ಮಾಡಿರುತ್ತಾರೆ. ಅದೇ ರೀತಿ ಕಡೆಯಲ್ಲಿ ತಿಲಕ್ ವರ್ಮಾ 44 ರನ್ನನ್ನು ಮಾಡಿರುತ್ತಾರೆ. 256 ರನ್ನಿಗೆ 6 ವಿಕೆಟನ್ನು ಭಾರತ ತಂಡ ಕಳೆದುಕೊಂಡಿರುತ್ತೆ. 257 ರನ್ ಟಾರ್ಗೆಟನ್ನು ಜಿಂಬಾಬ್ವೆ ತಂಡಕ್ಕೆ ಕೊಡುತ್ತಾರೆ. ಭಾರತ ತಂಡ 17 4, 17 6 ಅನ್ನು ಹೊಡೆದಿರುತ್ತಾರೆ. ಮುಜರ್ಬಾನಿ 1 ವಿಕೆಟ್, ನಾಗರ್ವಾ 1 ವಿಕೆಟ್, ಸಿಕಂದರ್ ರಾಜಾ 1 ವಿಕೆಟ್, ಮಪೋಜಾ 1 ವಿಕೆಟ್ ತೆಗೆದಿರುತ್ತಾರೆ. ಬಾಕಿಯವರೆಲ್ಲ ದುಬಾರಿಯಾಗಿರುತ್ತಾರೆ. ಜಿಂಬಾಬ್ವೆ ಬೌಲಿಂಗ್ ಮರುಮಾನಿ 20 ರನ್ನನ್ನು ಮಾಡಿರುತ್ತಾರೆ. ಬೆನೆಟ್ ಅದ್ಭುತವಾಗಿ ಆಡಿರುತ್ತಾರೆ, 97 ರನ್ನನ್ನು ಮಾಡಿರುತ್ತಾರೆ. ಅದ್ಭುತವಾಗಿ ಬ್ಯಾಟಿಂಗ್ ಜಿಂಬಾಬ್ವೆ ಪರವಾಗಿ ಮಾಡಿದ್ದಾರೆ. ಸಿಕಂದರ್ ರಾಜಾ 31 ರನ್ನನ್ನು ಮಾಡಿರುತ್ತಾರೆ. ಬಾಕಿದವರೆಲ್ಲ ಬೇಗ ಪೆವಿಲಿಯನ್ ಹೋಗಿರ್ತಾರೆ. 97 ರನ್ ಒಬ್ಬರು ಮಾಡಿರ್ತಾರಲ್ಲ, ಅವರು ಒಬ್ಬರೇ ಏಕಾಂಗಿ ಹೋರಾಟವನ್ನು ಜಿಂಬಾಬ್ವೆ ತಂಡದ ಪರವಾಗಿ ಮಾಡಿರುತ್ತಾರೆ. ಜಿಂಬಾಬ್ವೆ ತಂಡದ ಪರ 12 4, 11 6 ಹೊಡೆದಿರುತ್ತಾರೆ. ಭಾರತ ತಂಡದ ಬೌಲಿಂಗ್ ಪರವಾಗಿ ಹರ್ಷದೀಪ್ ಸಿಂಗ್ 3 ವಿಕೆಟ್, ಅಕ್ಷರ್ ಪಟೇಲ್ 1 ವಿಕೆಟ್, ಶಿವಮ್ ದುಬೆ 1 ವಿಕೆಟ್, ವರುಣ್ ಚಕ್ರವರ್ತಿ 1 ವಿಕೆಟ್ ತೆಗೆದಿರುತ್ತಾರೆ. ಬಾಕಿದವರೆಲ್ಲ ಒಳ್ಳೆ ಬೌಲಿಂಗನ್ನು ಮಾಡಿರುತ್ತಾರೆ. ಆದರೂ ಜಿಂಬಾಬ್ವೆ ಫೈಟನ್ನು ಮಾಡುತ್ತಾರೆ. ಭಾರತ ಕೇವಲ 72 ರನ್ನಿಂದ ಜಯಿಸಿದ್ದು. ಅದ್ಭುತವಾಗಿ ಭಾರತ ಬ್ಯಾಟಿಂಗನ್ನು ಮಾಡಿದ್ರು, ಅವರು ಕೂಡ ಒಳ್ಳೆ ಫೈಟನ್ನು ಜಿಂಬಾಬ್ವೆ ಕೊಡುತ್ತಾರೆ. ಭಾರತ ಕೇವಲ 72 ರನ್ನಿಂದ ಜಯಿಸಿದ್ದು. ಮ್ಯಾನ್ ಆಫ್ ದಿ ಮ್ಯಾಚ್ ಹಾರ್ದಿಕ್ ಪಾಂಡ್ಯಗೆ ಸಿಕ್ಕಿತು. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಇದೇ ರೀತಿ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟ್ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಬರ್ತಿಲ್ಲ. ದಯಮಾಡಿ ನನ್ನ ವಿಡಿಯೋವನ್ನು ನೋಡುವವರು ಕಡೆಯ ತನಕ ನೋಡಿ ಸಬ್ಸ್ಕ್ರೈಬನ್ನು ಮಾಡಿ. ಇದು ನನಗೆ ದಯವಿಟ್ಟು ಹೆಲ್ಪ್ ಆಗುತ್ತೆ. ಈಗ 21 ಸಬ್ಸ್ಕ್ರೈಬರ್ ಇದೆ. ಮುಂದಿನ ದಿನಗಳಲ್ಲಿ 25 ಸಬ್ಸ್ಕ್ರೈಬರ್ ಆಗಬೇಕು. ದಯಮಾಡಿ ಸಬ್ಸ್ಕ್ರೈಬನ್ನು ಮಾಡಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ.